ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಈ ಅಲರ್ಜಿಯ ಲಕ್ಷಣಗಳ ಬಗ್ಗೆ ನಿಮಗೆ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಲರ್ಜಿ ಇದೆ ಅಂತ ಪತ್ತೆ ಹಚ್ಚಲಿಕ್ಕೆ ಅಥವಾ ನಮಗೆ ಎಕ್ಸಾಕ್ಟ್ಲಿ ಯಾವ ಟೈಪ್ ಆಫ್ ಅಲರ್ಜಿ ಇದೆ ಅಂತ ನಾವು ಹೇಗೆ ಪತ್ತೆ ಹಚ್ಕೊಳ್ಳೋದು, ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ನಾನು ಹೇಳಿದ ಹಾಗೆ ಅಲರ್ಜಿ ಅಂದರೆ ಏನು, ಯಾವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದರೆ ಏನು, ನಮ್ಮ ದೇಹದಲ್ಲಿ ಇರುವಂತಹ ಕೆಲವೊಂದು ಜೀವಕೋಶಗಳು, ಅದು ಬಿಳಿ ರಕ್ತ ಕಣಗಳಿರ್ಬೋದು, ನ್ಯೂಟ್ರೋಫಿಲ್ಸು, ಲಿಂಫೋಸೈಟ್ಸು, ಇಸ್ನೋಫಿಲ್ಸು, ಬೇಸೋಫಿಲ್ಸು, ಇವೆಲ್ಲ ಏನು ಮಾಡ್ತವೆ, ಯಾವುದೇ ಒಂದು ಬ್ಯಾಕ್ಟೀರಿಯಾ ಬಂತು, ವೈರಸ್ ಬಂತು, ಫಂಗಸ್ ಬಂತು, ಯಾವುದೇ ಒಂದು ಕೆಮಿಕಲ್ ಬಂತು, ಇವುಗಳನ್ನೆಲ್ಲ ಫೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿರ್ತವೆ. ಅವುಗಳು ಬಂದಾಗ, ಅಟ್ಯಾಕ್ ಮಾಡಿದಾಗ ಇವು ಅದರ ಅಗೇನ್ಸ್ಟ್ ಫೈಟ್ ಮಾಡ್ತವೆ, ಇವು ಸೋಲ್ಜರ್ಸ್. ಬಟ್ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಹೈಪರ್ ಆಗಿಬಿಡುತ್ತೆ ಆ್ಯಂಡ್ ಕೆಲವೊಂದು ನಾನ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್, ಈಗ ಡಸ್ಟ್ ಇರ್ಬೋದು, ಒಂದು ಯಾವುದೋ ಒಂದು ಪ್ಲ್ಯಾಂಟ್ ಇರ್ಬೋದು, ಗಿಡ ಇರ್ಬೋದು, ಒಂದು ಹೂವು ಇರ್ಬೋದು, ಅಥವಾ ಒಂದು ಪರ್ಫ್ಯೂಮ್ ಇರ್ಬೋದು, ಈ ರೀತಿದು ಏನಾದರೂ ನಮ್ಮ ಬಾಡಿಯಲ್ಲಿ ಹೋದಾಗಲೂ ಸಹ ನಮ್ಮ ಇಮ್ಯೂನ್ ಸಿಸ್ಟಮ್ ಏನು ತಿಳ್ಕೊಂಡ್ಬಿಡತ್ತೆ, ಇದು ಏನೋ ಒಂದು ಡೇಂಜರಸ್ ಸಬ್ಸ್ಟೆನ್ಸ್ ಅಂತ ತಿಳ್ಕೊಂಡು ಅದಕ್ಕೂ ರಿಯಾಕ್ಟ್ ಮಾಡುತ್ತೆ. ಈ ಹೈಪರ್ ರಿಯಾಕ್ಷನ್, ನಿಮ್ಮ ಇಮ್ಯೂನ್ ಸಿಸ್ಟಮಿನ ಈ ಹೈಪರ್ ರಿಯಾಕ್ಷನ್ ಏನಿದೆ, ಅದನ್ನು ನಾವು ಅಲರ್ಜಿ ಅಂತ ಹೇಳ್ತಾ ಇರ್ತೇವೆ. ಎಲ್ಲರಲ್ಲೂ ಇರೋದಿಲ್ಲ, ಕೆಲವೊಬ್ಬರಲ್ಲಿ ಈ ರೀತಿಯವರ ಇಮ್ಯೂನ್ ಸಿಸ್ಟಮ್ ಹೈಪರ್ ರಿಯಾಕ್ಟಿವ್ ಆಗ್ತಾ ಇರುತ್ತೆ. ಯಾಕೆ ಹೈಪರ್ ರಿಯಾಕ್ಟಿವ್ ಆಗ್ತಾ ಇರುತ್ತೆ? ಸುಮಾರಷ್ಟು ಕಾರಣಗಳಿರ್ಬೋದು, ಒಂದು ಆನುವಂಶಿಕ ಸಹ ಅದು ಇರ್ಬೋದು. ಸೊ ನಾವು ಅಲರ್ಜಿಯನ್ನು ಕೆಲವೊಬ್ಬರಲ್ಲಿ ಮಾತ್ರ ನೋಡ್ತಾ ಇರ್ತೇವೆ. ಸೇಮ್ ಡಸ್ಟಿಗೆ ಇಬ್ಬರು ಎಕ್ಸ್ಪೋಸ್ ಆದಾಗ ಅಲರ್ಜಿಕ್ ಇದ್ದವ್ರು ಮಾತ್ರ ಅದಕ್ಕೆ ಲಕ್ಷಣಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅವರ ಜೆನೆಟಿಕ್ ಸಿಸ್ಟಮ್ ಅದನ್ನು ಇದು ಹಾರ್ಮ್ಫುಲ್ ಅಲ್ಲ, ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾಗ ಅವ್ರಿಗೇನು ಲಕ್ಷಣಗಳು ಬರ್ತಾ ಇರೋದಿಲ್ಲ. ಓಕೆ, ಸೊ ಈ ಕಂಡೀಷನನ್ನು ನಾವು ಅಲರ್ಜಿ ಅಂತ ಹೇಳ್ತಾ ಇರ್ತೇವೆ. ಈಗ ಅಲರ್ಜಿ ಬಹಳಷ್ಟು ಥರದ ಅಲರ್ಜೀಸ್ ಇರ್ಬೋದು. ನೀವೇನಾದರೂ ಇನ್ಹೇಲ್ ಮಾಡಿದಾಗ, ಲೈಕ್ ಡಸ್ಟ್ ಇರ್ಬೋದು, ಪೋಲನ್ ಇರ್ಬೋದು, ಯಾವುದೋ ಒಂದು ಪರ್ಫ್ಯೂಮ್ ಇರಬಹುದು, ಈ ಥರದ್ದೆಲ್ಲ ನಿಮ್ಮ ನೀವು ಮೂಗಿನಿಂದ ಯಾವಾಗ ಅದರ ಸ್ಮೆಲ್ಲನ್ನು ತೆಗೆದುಕೊಂಡ್ರಿ, ನಿಮ್ಮ ಪುಪ್ಪುಸ, ನಿಮ್ಮ ಏರ್ವೇಸ್ ಎಲ್ಲ ಯಾವಾಗ ಇನ್ವಾಲ್ವ್ ಆಗಿರ್ತವೆ, ಆ ಟೈಪ್ ಆಫ್ ಅಲರ್ಜಿಕ್ ರೈನೈಟಸ್ ಮೋಸ್ಟ್ ಕಾಮನ್ಲಿ ಶೀನೋದು, ಕಣ್ಣು ತುರ್ಕೆ ಬರೋದು, ಮೂಗಲ್ ಕೆರೆತ ಬಂದಂಗೆ ಆಗೋದು, ಗಂಟ್ಲು ಕೆರೆತ, ಕಿವಿ ಕೆರೆತ, ಇವೆಲ್ಲ ಅಲರ್ಜಿಕ್ ರೈನೈಟಿಸ್ ಇರ್ಬೋದು, ಅಥವಾ ಹೇ ಫೀವರ್ ಅಂತ ನಾವೇನು ಹೇಳ್ತಾ ಇರ್ತೇವೆ. ಎರಡನೇದು ಫುಡ್ ಅಲರ್ಜಿ. ಯಾವುದೇ ಕೆಲವೊಂದು ಫುಡ್ಡನ್ನು ತಿಂದ್ರಿ, ಕೆಲವೊಂದು ನಟ್ಸನ್ನು ತಿಂದ್ರಿ, ಬಾದಾಮಿ, ಗೋಡಂಬಿ, ಈ ರೀತಿ ತಿಂದಾಗಲೂ ಕೆಲವೊಬ್ಬರಿಗೆ ಅಲರ್ಜಿ ಆಗ್ತಾ ಇರ್ಬೋದು. ಕೆಲವೊಬ್ಬರಿಗೆ ಏನಾದರೂ ಒಂದು ಕಾಸ್ಮೆಟಿಕ್ಸ್, ಮೇಕಪ್ ಇರ್ಬೋದು, ಅಥವಾ ಪರ್ಫ್ಯೂಮ್ ಇರ್ಬೋದು, ಸೋಪ್ ಇರ್ಬೋದು, ಈ ರೀತಿದು ಏನಾದರೂ ಒಂದು ಸ್ಕಿನ್ನಿನ ಜೊತೆ ಕಾಂಟ್ಯಾಕ್ಟ್ ಬಂತು ಅಂದಾಗ ಅವರಿಗೆ ಸಿವಿಯರ್ ಅಲರ್ಜಿ ಆಗಿಬಿಡ್ಬೋದು. ಕೆಲವೊಬ್ಬರಿಗೆ ಇಂಜೆಕ್ಟೇಬಲ್ ಒಂದು ಹನಿಬಿ, ಜೇನುಹುಳ ಎಕ್ಸೆಟ್ರಾ ಕಡಿತು, ಸಿವಿಯರ್ಲಿ ಅವರಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗಿಬಿಡ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲರ್ಜಿ ಇರುತ್ತೆ. ಸೊ ಬಹಳಷ್ಟು ಸಲ ಪೇಷಂಟ್ ಕೇಳ್ತಿರ್ತಾರೆ, ನಮ್ಗೆ ಅಲರ್ಜಿ ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ, ಆ್ಯಂಡ್ ನನಗೆ ಅಲರ್ಜಿ ಇದೆ ಬಟ್ ನನಗೆ ಯಾವ ಟೈಪ್ ಆಫ್ ಅಲರ್ಜಿ ಇದೆ ಅಂತ ನಾನು ಹೇಗೆ ಗುರ್ತು ಮಾಡ್ಕೊಳ್ಳೋದು, ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೋಸ್ಟ್ ಕಾಮನ್ಲಿ ನಾವು ಪೇಷಂಟಿಗೆ ಅಲರ್ಜಿಕ್ ಪ್ರಕೃತಿ ಇದೆ ಅನ್ನೋದು ಗುರ್ತು ಮಾಡ್ಕೊಳ್ಳೋದು ಒಂದು ಸಿಂಪಲ್ CBC ಟೆಸ್ಟನ್ನು ಮಾಡಿದಾಗ. ಕಂಪ್ಲೀಟ್ ಬ್ಲಡ್ ಕೌಂಟಲ್ಲಿ ಏನು ಬರುತ್ತೆ, ನಿಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ, ನಿಮ್ಮ WBC ಬಿಳಿ ರಕ್ತ ಕಣಗಳು ಎಷ್ಟಿದ್ದಾವೆ, ನಿಮ್ಮ ಪ್ಲೇಟ್ಲೆಟ್ ಎಷ್ಟಿದ್ದಾವೆ, ನಿಮ್ಮ ನ್ಯೂಟ್ರೋಫಿಲ್ಸು, ಲಿಂಫೋಸೈಟ್ಸು, ಇಸ್ನೋಫಿಲ್ಸು ಆ್ಯಂಡ್ ಬೇಸೋಫಿಲ್ಸು ಎಲ್ಲ ನೋಡ್ತಾ ಇರ್ತೀವಿ. ಸೊ ಇದರಲ್ಲಿ ಬರುವಂಥ ಒಂದು ಇಸ್ನೋಫಿಲ್ ಏನಿದೆ, ಇದು ಈ ಅಲರ್ಜಿ ಇರುವವರಲ್ಲಿ ಸ್ವಲ್ಪ ಹೆಚ್ಚಿಗೆ ಬರ್ತಾ ಇರುತ್ತೆ. ಸೊ ಇಸ್ನೋಫಿಲ್ ಹೆಚ್ಚಿಗೆ ಬಂತು ಅಂದರೆ ಆ ವ್ಯಕ್ತಿಗೆ 100% ಅಲರ್ಜಿ ಇದೆ ಅಂತ ಅಲ್ಲ. ಯೂಶ್ವಲಿ ಅಲರ್ಜಿ ಇರುವಂಥ ಪೇಷಂಟ್ಸಲ್ಲಿ ಇಸ್ನೋಫಿಲ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಓಕೆ, ಇಸ್ನೋಫಿಲ್ಸ್ ಬಹಳಷ್ಟು ಕಂಡೀಷನ್ಸಲ್ಲಿ ಹೆಚ್ಚಿಗೆ ಬರ್ತಾ ಇರ್ಬೋದು. ಸೊ ಇದು ಒಂದು ಟೆಸ್ಟ್ ನಮ್ಗೆ ಹೇಳುತ್ತೆ ಈ ಮೇ ಬಿ ದಿಸ್ ಪರ್ಸನ್ ಈಸ್ ಅಲರ್ಜಿಕ್ ಅಂತ. ಎರಡನೇದು ಇದಕ್ಕೆ ರಿಲೇಟೆಡ್ ಟೆಸ್ಟ್, ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟ್, ಅಂದರೆ ಇನ್ ಪರ್ಸಂಟೇಜ್ ನಾವು ಯಾವಾಗ ಕೌಂಟ್ ಮಾಡ್ತೇವೆ, ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟ್ ಅಂತ AEC ಬ್ಲಡ್ ಟೆಸ್ಟ್ ಅಂತ ಇರುತ್ತೆ. ಅದರಿಂದ ಸಹ ನಮಗೆ ಪತ್ತೆ ಹಚ್ಬೋದು ದಟ್ ವೆದರ್ ದಿಸ್ ಪೇಷಂಟ್ ಈಸ್ ಅಲರ್ಜಿಕ್. ಅವರಲ್ಲಿ ಈ ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟ್ ಮಾಡಿದಾಗ ಈ ಇಸ್ನೋಫಿಲ್ನ ಕೌಂಟು ಹೆಚ್ಚಿಗೆ ಬರ್ತಾ ಇರುತ್ತೆ. ಸೊ ಅದು ಎರಡನೇದು. ಮೂರನೇದು ನೀವು ಕೇಳಿರ್ಬೋದು ಟೋಟಲ್ IgE ಟೆಸ್ಟ್.
ಸೊ ಈ ಟೋಟಲ್ ಐ ಜಿ ಅಂದರೆ ಏನು, ಒಂದು ಆ್ಯಂಟಿಬಾಡಿ ಅಂದರೆ ಏನು, ಒಂದು ಪ್ರೋಟೀನ್ ಇದು. ಓಕೆ, ಯಾವಾಗ ಅಲರ್ಜಿಕ್ ಸಬ್ಸ್ಟೆನ್ಸ್, ಅಲರ್ಜನ್, ಒಂದು ಡಸ್ಟ್ ಇರ್ಬೋದು ನಮ್ಮ ಬಾಡಿಯಲ್ಲಿ ಹೋದಾಗ ನಮ್ಮ ಬಾಡಿ ಕೆಲವೊಂದು ಪ್ರೋಟೀನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ ಪ್ರೊಡ್ಯೂಸ್ ಆಗುವಂಥ ಒಂದು ಪ್ರೋಟೀನ್ ಈ ಇಮ್ಯುನೋಗ್ಲೋಬ್ಯುಲಿನ್ ಈ ಪ್ರೋಟೀನ್ ಏನು ಮಾಡುತ್ತೆ, ಆ ಡಸ್ಟ್ ಅಗೇನ್ಸ್ಟ್ ಫೈಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ಅಲರ್ಜಿ ಇದ್ದವರಲ್ಲಿ ಯೂಶ್ವಲಿ ನಾವು ಈ ಟೋಟಲ್ ಪ್ರೋಟೀನ್ ಏನಿರುತ್ತೆ, ದಟ್ ಈಸ್ ಟೋಟಲ್ ಹೆಚ್ಚಿಗೆ ಆಗೋದನ್ನು ನೋಡ್ತಾ ಇರ್ತೇವೆ. ಅಥವಾ ಆ ವ್ಯಕ್ತಿಗೆ ಬಹಳ ಬಂದುಬಿಡ್ತು ಅಂದಾಗ ಅವನಿಗೆ ಸಿವಿಯರ್ ಅಲರ್ಜಿ ಇದೆ ಅಂತಲೂ ಅರ್ಥ ಅಲ್ಲ. ಬಹಳಷ್ಟು ಕಂಡೀಷನ್ಸಲ್ಲಿ ಇದು ಹೆಚ್ಚಿಗೆ ಬರ್ಬೋದು. ಬಟ್ ಎಸ್, ಇದು ನಮಗೆ ಒಂದು ಐಡಿಯಾ ಕೊಡುತ್ತೆ. ಒನ್ ಆಫ್ ದ ರೀಸನ್ ಆ್ಯಂಡ್ ಮೋಸ್ಟ್ ಕಾಮನ್ ರೀಸನ್ ಏನಿರ್ಬೋದು, ಆ ವ್ಯಕ್ತಿಗೆ ಅಲರ್ಜಿ ಇರಬಹುದು. ಓಕೆ, ಈಗ ಅಲರ್ಜಿ ಇರಬಹುದು ಅಂತ ಗೊತ್ತಾಯಿತು. ಬಟ್ ಯಾವುದಕ್ಕೆ ಅಲರ್ಜಿ ಇದೆ? ಫುಡ್ಡಿಗೆ ಅಲರ್ಜಿ ಇದೆಯಾ, ನನಗೆ ಎಗ್ಗಿಗೆ ಅಲರ್ಜಿ ಇದೆಯಾ, ಸೋಯಾಗೆ ಅಲರ್ಜಿ ಇದೆಯಾ, ಈ ಡಸ್ಟಿಗೆ ಅಲರ್ಜಿ ಇದೆಯಾ, ಅಥವಾ ಯಾವುದಾದ್ರೂ ನನಗೆ ಈ ಹೂವಿಗೆ ಅಲರ್ಜಿ ಇದೆಯಾ, ಹಣ್ಣಿಗೆ ಅಲರ್ಜಿ ಇದೆಯಾ, ಗೋಡಂಬಿಗೆ, ಬಾದಾಮಿಗೆ, ಈ ರೀತಿ ಯಾವುದಾದ್ರೂ ಫುಡ್ಡಿಗೆ ಅಲರ್ಜಿ ಇದೆಯಾ, ಅಥವಾ ಈ ಕಾಕ್ರೋಚು ಅಥವಾ ಈ ಕ್ಯಾಟಿಗೆ, ಡಾಗ್ಸಿಗೆ, ಈ ಥರದ್ದು ಯಾವುದಕ್ಕಾದರೂ ಅಲರ್ಜಿ ಇದೆಯಾ, ಇವುಗಳನ್ನು ಸಹ ನಾವು ಪತ್ತೆ ಹಚ್ಬೋದು. ಇದನ್ನು ನಾವು ಸ್ಪೆಸಿಫಿಕ್ IgE ಅಂತ ಹೇಳ್ತಾ ಇರ್ತೇವೆ. ನೀವು ಈ ರಿಪೋರ್ಟ್ಸಲ್ಲಿ ನೀವು ನೋಡ್ಬೋದು, ನಾನು ನಿಮ್ಗೆ ತೋರಿಸ್ತೇನೆ ಹೇಗೆ ನಾವು ಸ್ಪೆಸಿಫಿಕಲಿ ಫುಡ್ಡಲ್ಲಿ ಸ್ಪೆಸಿಫಿಕ್. ಈಗ ಕ್ಯಾಶ್ಯೂ ನಟ್ಟಿಗೆ ಸ್ಪೆಸಿಫಿಕ್ IgE, ಓಕೆ, ಈಗ ನಿಮಗೆ ಎಗ್ಗಿಗೆ ಸ್ಪೆಸಿಫಿಕ್ IgE, ಅದೇನಾದರೂ ಹೆಚ್ಚಿಗೆ ಬಂತು ಅಂದಾಗ ನೀವು ಮೋಸ್ಟ್ ಪ್ರೊಬೆಬ್ಲಿ ಈ ಎಗ್ಗಿಗೆ ಅಲರ್ಜಿಕ್ ಇರಬಹುದು ಅಂತ ಗೊತ್ತಾಗತ್ತೆ. ಸೊ ಲ್ಯಾಬ್ಸಲ್ಲಿ ಸುಮಾರಷ್ಟು ಪ್ಯಾನಲ್ಸ್ ಇರ್ತವೆ. ನೀವು ಯಾವುದೇ ಒಂದು ಬ್ಲಡ್ ಟೆಸ್ಟ್ ಮಾಡ್ಕೊಡೋಕೆ ಹೋದಾಗ ನೀವು ಅವರಿಗೆ ಅಲರ್ಜಿಯಲ್ಲಿ ಯಾವ್ಯಾವ ಟೆಸ್ಟ್ಗಳಿದ್ದಾವೆ ಅಂತ ಹೇಳಿದಾಗ ಅವ್ರು ನಿಮಗೆ ಡಿಫ್ರೆಂಟ್ ಪ್ಯಾನಲನ್ನು ತೋರಿಸ್ತಾರೆ. ಫುಡ್ಡಿನ ಪ್ಯಾನಲ್ ಇರ್ಬೋದು, ಡಸ್ಟ್ ಪ್ಯಾನಲ್ ಇರ್ಬೋದು, ಅನಿಮಲ್ ಪ್ಯಾನಲ್ ಇರಬಹುದು. ಸೊ ಈ ರೀತಿ ಎಲ್ಲ ಡಿಫ್ರೆಂಟ್ ಪ್ಯಾನಲ್ಸಲ್ಲಿ ನಾವು ಬೇರೆ ಬೇರೆ ಐಟಮ್ಸಿಗೆ ಅಲರ್ಜಿಕ್ ಇರೋದನ್ನು ಟೆಸ್ಟ್ ಮಾಡ್ತಾ ಇರ್ತೇವೆ. ಸೊ ಇದು ಸ್ಪೆಸಿಫಿಕ್ IgE. ಅದರ ಕಾಸ್ಟ್ ಸಹ ಅದರ ತಕ್ಕ ಹಾಗೇನೆ ಪ್ಯಾನಲಿಗೆ ತಕ್ಕ ಹಾಗೆ ವೇರಿ ಆಗ್ತಾ ಇರುತ್ತೆ. ಈಗ ನೆಕ್ಸ್ಟ್ ಬರುತ್ತೆ ಸ್ಕಿನ್ ಟೆಸ್ಟ್. ಸೊ ಸ್ಕಿನ್ನಲ್ಲೂ ಕೆಲವೊಂದು ಟೆಸ್ಟ್ಗಳಿರ್ತವೆ, ಯಾವುದರ ಮುಖಾಂತರ ನಾವು ಈ ಅಲರ್ಜಿಯನ್ನು ಪತ್ತೆ ಹಚ್ಬೋದು. ಬಟ್ ಸ್ಕಿನ್ನಲ್ಲಿ ಏನಾಗುತ್ತೆ, ನಾವು ಚುಚ್ಚಬೇಕಾಗತ್ತೆ ಆ್ಯಂಡ್ ಒಂದೆರಡು ದಿನ ಬಿಟ್ಕೊಂಡು ಮತ್ತೆ ರೀಡಿಂಗನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಕೆಲವೊಬ್ಬರಲ್ಲಿ ಇದು ಸ್ವಲ್ಪ ಕಂಬರ್ಸಮ್ ಆಗಿರುತ್ತೆ, ಅವರು ಪ್ರಿಫರ್ ಮಾಡೋದಿಲ್ಲ. ಬಟ್ ಎಸ್, ಈಗ ಬ್ಲಡ್ ಟೆಸ್ಟ್ಗಳು ಇದ್ದಾವೆ ವೆರಿನ್ ಯು ಕ್ಯಾನ್ ಫೈಂಡ್ ಔಟ್ ನಿಮ್ಗೆ ಅಲರ್ಜಿ ಇದೆ ಆ್ಯಂಡ್ ಇದ್ರೂ ಯಾವ ಟೈಪ್ ಆಫ್ ಅಲರ್ಜಿ ಇದೆ ಅನ್ನೋದನ್ನು ಸಹ ಪತ್ತೆ ಹಚ್ಚಬಹುದು. ಇವು ಕೆಲವೊಂದು ಟೆಸ್ಟ್ಗಳಿದ್ದು ಅಲರ್ಜಿಕ್ ಬ್ಲಡ್ ಟೆಸ್ಟ್ ಇರ್ಬೋದು, ಅಲರ್ಜಿ ಸ್ಕಿನ್ ಟೆಸ್ಟ್ ಇರ್ಬೋದು, ಇಸ್ನೋಫಿಲ್ ಕೌಂಟ್, ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟ್, ಟೋಟಲ್ IgE, ಸ್ಪೆಸಿಫಿಕ್ IgE, ಸ್ಕಿನ್ ಪ್ಯಾಚ್ ಟೆಸ್ಟ್, ಇಂಟ್ರಾಡರ್ಮಲ್ ಟೆಸ್ಟಿಂಗ್, ಆಮೇಲೆ ಓರಲ್ ಫುಡ್ ಚಾಲೆಂಜ್ ಟೆಸ್ಟ್. ಸೊ ಇಲ್ಲಿ ನೀವು ಒಂದು ಬ್ಲಡ್ ರಿಪೋರ್ಟ್ ಅನ್ನ ನೋಡ್ಬೋದು, ಎಲ್ಲಿ ನಾವು ಈ RBC ಕೌಂಟು, ಹಿಮೋಗ್ಲೋಬಿನ್ ಎಷ್ಟಿದೆ, ಪ್ಲೇಟ್ಲೆಟ್ ಇದೆ, MCV, MCH, MCHC, RDW ಎಲ್ಲ ಇದಾವೆ. ಅಂಡ್ WBC ಕೌಂಟ್ ಅಲ್ಲಿ ನೋಡ್ಬೋದು. WBC ಕೌಂಟ್ ಅಲ್ಲಿ ಪಾಲಿಮಾರ್ಫ್ಸ್, ಲಿಂಫೋಸೈಟ್ಸ್, ಮೊನೋಸೈಟ್ಸ್, ಇಸ್ನೋಫಿಲ್ಸ್. ಸೊ ಇಸ್ನೋಫಿಲ್ಸ್ ಇಲ್ಲಿ ಹೆಚ್ಚಿಗೆ ಬಂದಿದೆ. ಸೊ ಮೋಸ್ಟ್ ಪ್ರೊಬೆಬ್ಲಿ ಪೇಷಂಟ್ಗೆ ಅಲರ್ಜಿ ಇರಬಹುದು. ಇಲ್ಲಿ ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟ್ ಇದು 0 to 500 ಇರುತ್ತೆ. ಅಂಡ್ ಸಪೋಸ್ ಅದಕ್ಕಿಂತ ಹೆಚ್ಚಿಗೆ ಬಂತು ಅಂದಾಗ ಇದರಲ್ಲಿ ಪೇಷಂಟಿಗೆ ಅಲರ್ಜಿ ಇರುವಂತ ಸಾಧ್ಯತೆ ಇರಬಹುದು. ಅದು ಫುಡ್ ಅಲರ್ಜಿ ಇರಬಹುದು, ಮೆಡಿಸಿನ್ಸಿಗೆ ಅಲರ್ಜಿ ಇರಬಹುದು, ಡಸ್ಟಿಗೆ ಅಲರ್ಜಿ ಇರಬಹುದು, ಇನ್ಸೆಕ್ಟ್ಸ್ಗೆ ಎನರ್ಜಿ ಇರಬಹುದು, ಪ್ಯಾರಾಸಿಟಿಕ್ ಇನ್ಫೆಕ್ಷನ್ ಇಂದ ಅಲರ್ಜಿ ಆಗ್ತಾ ಇರಬಹುದು, ಅಸ್ತಮಾದಲ್ಲಿ, ಆಟೋ ಇಮ್ಯೂನ್ ಡಿಸೀಸಸ್ ಅಲ್ಲಿ, ಚರ್ಮದಲ್ಲಿ ಏನಾದ್ರೂ ಇನ್ಫೆಕ್ಷನ್, ಎಕ್ಸಿಮಾ, ಇವುಗಳಲ್ಲೆಲ್ಲ, ಕೆಲವೊಂದು ರಕ್ತದ ಡಿಸಾರ್ಡರ್ಸ್ ಅಲ್ಲೆಲ್ಲ ಈ ರೀತಿ ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟ್ ಹೆಚ್ಚಿಗೆ ಬರಬಹುದು. ಇನ್ನೊಂದು ಟೆಸ್ಟ್ ಅಂತ ಹೇಳಿದ್ರೆ ಈ IgE ಲೆವೆಲ್, ಟೋಟಲ್ IgE. ಸೊ ಇಮ್ಯುನೋಗ್ಲೋಬಿಲಿನ್ E. ಸೊ ಇದು ಈ ಬಯೋಲಾಜಿಕಲ್ ರೆಫರೆನ್ಸ್ ರೇಂಜ್ ಇಲ್ಲಿ <64 ಇದೆ ಈ ಲ್ಯಾಬ್ ಅಲ್ಲಿ. ಅಂಡ್ ಯೂಶ್ವಲಿ ಈ ಅಲರ್ಜಿ ಇದ್ದವರಲ್ಲಿ ಇದರ ಇಮ್ಯುನೋಗ್ಲೋಬಿಲಿನ್ E ಲೆವೆಲ್ ಹೆಚ್ಚಿಗೆ ಬರ್ತಾ ಇರುತ್ತೆ. ಸೊ ಇಮ್ಯುನೋಗ್ಲೋಬಿಲಿನ್ E ಹೆಚ್ಚಿಗೆ ಇದ್ದಾಗ ನಮ್ಗೆ ಇದೊಂದು ಐಡಿಯಾ ಕೊಡುತ್ತೆ, ಹೌದು ಪೇಷಂಟ್ಗೆ ಯಾವುದೋ ಒಂದು ಅಲರ್ಜಿ ಇದೆ ಅಂತ. ಬಟ್ ಯಾವ ಸ್ಪೆಸಿಫಿಕ್ ಟೈಪ್ ಆಫ್ ಅಲರ್ಜಿ ಅನ್ನೋದು ಈ ಟೋಟಲ್ IgE ತಿಳಿಸ್ಕೊಡೋದಿಲ್ಲ. ಇದು
ಸ್ಪೆಸಿಫಿಕ್ IG ಅಂದ್ರೆ ನೀವು ಸ್ಪೆಸಿಫಿಕಲಿ ಟೆಸ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನೋಡ್ಬೋದು ನೀವು ಅಲರ್ಜಿ ಪ್ಯಾನಲ್ಸ್, ಡಸ್ಟ್ ಪ್ಯಾನಲ್, ಡಸ್ಟಿಗೆ ಟೆಸ್ಟ್ ಮಾಡ್ತಾ ಇದ್ದೀರಾ, ಫುಡ್ ಪ್ಯಾನಲ್, ಫುಡ್ಡಿಗೆ ಟೆಸ್ಟ್ ಮಾಡ್ತಾ ಇದ್ದೀರಾ ಅಲರ್ಜಿಕ್ ಇದ್ದೀರಾ ಅಂತ, ಗ್ರಾಸ್ ಪ್ಯಾನಲ್ ಅಥವಾ ವೀಡ್ ಪ್ಯಾನಲ್, ಟ್ರೀ ಪ್ಯಾನಲ್, ಗಿಡಗಳಿಗೆ ಯಾವ್ದಾದಕ್ಕೂ ಅಲರ್ಜಿಕ್ ಇದ್ದೀರಾ, ಇವುಗಳನ್ನೆಲ್ಲ ಟೆಸ್ಟ್ ಮಾಡೋದು. ಇವುಗಳನ್ನ ಡಿಫ್ರೆಂಟ್ ಅಲರ್ಜಿ ಪ್ಯಾನಲ್ಸ್ ಅಂತ ಹೇಳ್ತಾ ಇರ್ತೇವೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಡಸ್ಟ್ ಪ್ಯಾನಲ್ ಅಲ್ಲಿ ಹೌಸ್ ಡಸ್ಟ್, ಮನೆಯಲ್ಲೇ ಇರುವಂತ ಧೂಳು ಎಕ್ಸೆಟ್ರಾ, ಕಾಕ್ರೋಚಿಗೆ ಅಲರ್ಜಿಕ್ ಇದ್ದೀರಾ, ಅಥವಾ ಫುಡ್ ಪ್ಯಾನಲ್ ಅಲ್ಲಿ ಚಿಕನ್ನಿಗೆ ಅಲರ್ಜಿಕ್ ಇದ್ದೀರಾ, ಇಲ್ಲಿ ಎಗ್ ವೈಟಿಗೆ ಅಲರ್ಜಿಕ್ ಇದ್ದೀರಾ, ಅಥವಾ ಗ್ಲೂಟನ್ಗೆ ಅಲರ್ಜಿಕ್ ಇದ್ದೀರಾ, ಹಾಲಿಗೆ ಅಲರ್ಜಿಕ್ ಇದ್ದೀರಾ, ಈ ಶೇಂಗಾ ಬೀಜ ಪೀನಟ್ಟಿಗೆ ಅಲರ್ಜಿಕ್ ಇದ್ದೀರಾ, ರೈಸಿಗೆ ಅಲರ್ಜಿಕ್ ಇದ್ದೀರಾ, ಸೋಯಾಬೀನಿಗೆ, ವೀಟಿಗೆ, ಗೋಧಿಗೆ. ಸೊ ನಿಮ್ಗೆ ಅನಿಸ್ತು ನೀವು ಯಾವ್ದಕ್ಕಾದ್ರೂ ಒಂದಕ್ಕೆ ಅಲರ್ಜಿಕ್ ಇದ್ದೀರಾ ಅಂದ್ರೆ ಈ ರೀತಿ ನಾವು ಪರ್ಟಿಕ್ಯುಲರ್ಲಿ ಟೆಸ್ಟ್ ಮಾಡ್ಕೊಂಡು ನೋಡಿದಾಗ ಈ ರೆಫರೆನ್ಸ್ ರೇಂಜ್ಗಿಂತ ನಿಮ್ಮ ವ್ಯಾಲ್ಯೂ ಹೆಚ್ಚಿಗೆ ಬರ್ತಾ ಇರುತ್ತೆ. ಇಲ್ಲಿ ನಾರ್ಮಲಿ ಲೆಸ್ ದೆನ್ 0.35 ಇರಬೇಕು. ಸಪೋಸ್ ನೀವು ಎಗ್ ವೈಟಿಗೆ ಅಲರ್ಜಿಕ್ ಇದ್ರಿ ಅಂದ್ರೆ ಇದರ ವ್ಯಾಲ್ಯೂ ಹೆಚ್ಚಿಗೆ ಬರ್ತಾ ಇರುತ್ತೆ. ಸೊ ಇಂಡಿವಿಜುವಲಿ ನಾವು ಈ ಸ್ಪೆಸಿಫಿಕ್ IG ಅನ್ನ ಮಾಡ್ಕೊಂಡು ಪತ್ತೆ ಹಚ್ಚಬಹುದು ನೀವು ಯಾವ್ದಕ್ಕೆ ಅಲರ್ಜಿಕ್ ಇದ್ದೀರಾ ಅಂತ. ಅನಿಮಲ್ ಪ್ಯಾನಲ್, ಇಲ್ಲಿ ಕ್ಯಾಟಿಗೆ ಅಲರ್ಜಿಕ್ ಇದ್ದೀರೋ, ಡಾಗಿಗೆ ಇದ್ದೀರೋ ಅದು ಗೊತ್ತಾಗತ್ತೆ. ಗ್ರಾಸ್, ವೀಡ್ಸ್, ಪ್ಲಾಂಟ್ಸ್ ಅಲ್ಲಿ. ಓಕೆ, ಸೊ ಈ ತರ ಡಿಫ್ರೆಂಟ್ ಪ್ಯಾನಲ್ಸ್ ಇರ್ತವೆ, ಯಾವುದು ನಿಮ್ಗೆ ಹೆಲ್ಪ್ ಮಾಡ್ತವೆ ಟು ಐಡೆಂಟಿಫೈ ಯಾವುದಕ್ಕೆ ನೀವು ಪರ್ಟಿಕ್ಯುಲರ್ಲಿ ಅಲರ್ಜಿಕ್ ಇದ್ದೀರಾ ಅಂತ. ಇಲ್ಲಿ ನೋಡ್ಬೋದು ಡೈರಿ ಪ್ಯಾನಲ್, ಮಿಲ್ಕ್ ಮತ್ತೆ ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ಸ್ ಏನಿರ್ತವೆ, ಚೀಸು, ಬಟರು, ಇವಕ್ಕೆಲ್ಲ ಕೆಲವೊಬ್ರು ಅಲರ್ಜಿಕ್ ಇರ್ತಾರೆ, ಅದನ್ನ ಪತ್ತೆ ಹಚ್ಚಕ್ ಪ್ಯಾನಲ್ ಇರುತ್ತೆ. ಸ್ಪೈಸಸ್ಗೆ ಕೆಲವೊಬ್ರು ಅಲರ್ಜಿಕ್ ಇರ್ತಾರೆ. ಆಮೇಲೆ ಕಂಪ್ಲೀಟ್ಲಿ ಎಲ್ಲಾ ಅಲರ್ಜಿಯನ್ನ ಟೆಸ್ಟ್ ಮಾಡಕ್ಕೆ ಕಾಂಪ್ರಿಹೆನ್ಸಿವ್ ಪ್ಯಾನಲ್ ಅಂತ ಇರುತ್ತೆ. ಅದರ ಕಾಸ್ಟ್ ಅರೌಂಡ್ 17,000 to 18,000 ಇರ್ಬೋದು. ವೇರಿ ಆಗ್ತಾ ಇರುತ್ತೆ ಊರಿಂದ ಊರಿಗೆ, ಲ್ಯಾಬಿಂದ ಲ್ಯಾಬಿಗೆ. ಬಟ್ ಇದು ಟೆಂಟೇಟಿವ್ ಒಂದು ಪ್ರೈಸ್ ನಾನು ಹೇಳ್ತಾ ಇರೋದು. ಡಸ್ಟ್ ಪ್ಯಾನಲ್ಗೆ ಒಂದು 4,000 ಅಷ್ಟು ಕಾಸ್ಟ್ ಇರ್ಬೋದು. ಫ್ರೂಟ್ ಪ್ಯಾನಲ್ಗೆ ಒಂದು 6,000 ಅಷ್ಟು ಇರ್ಬೋದು. ನಟ್ಸ್, ಈ ತರ ಗೋಡಂಬಿ, ಬಾದಾಮಿ, ಈ ರೀತಿ ನಟ್ಸ್ ಎಲ್ಲ ಇರ್ತವೆ, ಅವುಗಳಿಗೆ 6,000 ತನಕ ಇರಬಹುದು. ಸೊ ಡಿಫ್ರೆಂಟ್ ಪ್ಯಾನಲ್ಸ್ಗೆ ಡಿಫ್ರೆಂಟ್ ಕಾಸ್ಟ್ ಇರುತ್ತೆ. ಇದು ಜಸ್ಟ್ ಒಂದು ರಫ್ ಐಡಿಯಾ ನಿಮ್ಗೆ ಹೇಳ್ತಾ ಇರೋದು ಎಷ್ಟದರ ಕಾಸ್ಟ್ ಇರುತ್ತೆ. ಮತ್ತೆ ಈ ರೀತಿ ಟೆಸ್ಟ್ಗಳು ಸಹ ಇರ್ತವೆ, ಯಾವುದರ ಮುಖಾಂತರ ನೀವು ಯಾವುದಕ್ಕೆ ನೀವು ಸ್ಪೆಸಿಫಿಕಲಿ ಅಲರ್ಜಿಕ್ ಇದ್ದೀರಾ ಅಂತ ಸಹ ಪತ್ತೆ ಹಚ್ಕೊಳ್ಬಹುದು. ಸೊ ಇದು ಸ್ಕಿನ್ ಅಲ್ಲಿ ನಾವು ಇಂಜೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಂಬರ್ ಆಫ್ ಅಲರ್ಜನ್ಸ್ ಅನ್ನ ನಾವು ಟೆಸ್ಟ್ ಮಾಡ್ತಾ ಇರ್ತೇವೆ ಒಂದೇ ಸಲ ಅಂಡ್ ಒಂದೇ ಆರ್ಮ್ ಅಲ್ಲಿ ನೋಡ್ತೇವೆ. ಮತ್ತೆ ಹೇಗೆ ರೆಡ್ನೆಸ್ ಬರ್ತಾ ಇದೆಯೋ, ಸ್ವೆಲ್ಲಿಂಗ್ ಬರ್ತಾ ಇದೆಯೋ ಇದನ್ನ ನೋಡ್ತಾ ಇರ್ತೇವೆ. ಒಂದು ಈ ಸೂಜಿಯಿಂದ ಈ ಅಲರ್ಜನ್ ಅನ್ನ ಚುಚ್ತೇವೆ ನಾವು. ಅಂಡ್ ಇಲ್ಲಿ ನೋಡಿ ಕ್ಯಾಟ್ ಅಲರ್ಜನ್, ಡಾಗ್ ಅಲರ್ಜನ್, ಹಾರ್ಸ್ ಅಲರ್ಜನ್, ಈ ತರನೆಲ್ಲ ಚುಚ್ಚಿ ಹೇಗೆ ಪೇಷಂಟ್ ಗೆ ರಿಯಾಕ್ಷನ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇರ್ತೇವೆ. ಸೊ ಇಲ್ಲಿ ನೋಡ್ಬೋದು ಹೇಗೆ ನಾವು ಚುಚ್ತಾ ಇದ್ದೇವೆ ಅಂಡ್ ಒಂದೇ ಸಲ ಒಂದು 8 ರಿಂದ 10 ಅಲರ್ಜನ್ ಅನ್ನ ಟೆಸ್ಟ್ ಮಾಡ್ತಾ ಇದ್ದೇವೆ. ಸೊ ಇದು ಪ್ಯಾಚ್ ಟೆಸ್ಟ್. ಹೇಗೆ ಇಲ್ಲಿ ಎಷ್ಟು ಡಿಫ್ರೆಂಟ್ ನಂಬರ್ಸ್ ಅನ್ನ ಹಾಕಿದ್ದಾರೆ ಡಿಫ್ರೆಂಟ್ ಅಲರ್ಜನ್ಸ್ಗೆ ಅಂಡ್ ಹೇಗೆ ಅಲ್ಲಿ ರಿಯಾಕ್ಷನ್ ಉಂಟಾಗತ್ತೆ ಅಂತ ನೋಡ್ತಾ ಇರ್ತೇವೆ. ಇದು ಸ್ಕಿನ್ ಅಲರ್ಜಿಕ್ ಟೆಸ್ಟ್. ಸೊ ಇಲ್ಲಿ ನೋಡ್ಬೋದು ಪ್ಯಾಚಸ್ ಅನ್ನ ಹಾಕಿದ್ದಾರೆ, ಎಲ್ಲ ಡಿಫ್ರೆಂಟ್ ಅಲರ್ಜನ್ಸ್, 1 ರಿಂದ 10 ಅಲರ್ಜನ್, ಬೇರೆ ಬೇರೆ ಟೈಪ್ ಆಫ್ ಅಲರ್ಜನ್ಸ್ ನಾನು ಹೇಳಿದೆ. ಅಂಡ್ ಈ ಪ್ಯಾಚ್ ಅನ್ನ ತೆಗೆದು 2 ದಿನಗಳ ನಂತರ ಇದನ್ನ ರೀಡಿಂಗ್ ಅನ್ನ ನೋಡ್ತಾರೆ. ಹೇಗೆ ರೆಡ್ನೆಸ್ ಬಂದಿದೆಯೋ, ಎಷ್ಟು ದಪ್ಪಗಾಗಿದೆ, ಏನ್ ರಿಯಾಕ್ಷನ್ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇರ್ತೇವೆ. ಇವೆಲ್ಲವೂ ಕೆಲವು ಟೆಸ್ಟ್ಗಳು. ಸೊ ನಿಮಗೆ ಅಲರ್ಜಿಕ್ ಇದ್ರಿ ಅಂದಾಗ ಆ್ಯಂಡ್ ಇಫ್ ಯು ವಾಂಟ್ ಟು ನೋ ದ್ಯಾಟ್ ನಿಮ್ಗೆ ಯಾವ ಟೈಪ್ ಆಫ್ ಅಲರ್ಜಿ ಇದೆ ಅಥವಾ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂದಾಗ ನೀವು ಈ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಜಸ್ಟ್ ಒಂದು ಟೆಸ್ಟಿಂದ ಮಾತ್ರ ಈ ಅಲರ್ಜಿಯನ್ನು ಡಯಾಗ್ನೋಸ್ ಆಗೋದಿಲ್ಲ. ನಿಮ್ಮ ಲಕ್ಷಣಗಳು, ನಿಮ್ಮ ಬ್ಲಡ್ ರಿಪೋರ್ಟ್ಸು ಇವೆಲ್ಲದರ ಜೊತೆ ಕೂಡಿ ನಾವು ಈ ಡಯಾಗ್ನೋಸಿಸ್ಸಿಗೆ ಬರ್ತಾ ಇರ್ತೇವೆ. Thank you so much for watching the video. Please like, share and subscribe the channel. Thank you.